ಬೆಂಗಳೂರು ಚೆನ್ನೈ ಕಾರಿಡಾರ್ ರಸ್ತೆ ಸಾವಿನ ಹೆದ್ದಾರಿಯಾಗಿರುವುದಕ್ಕೆ ಏಕೆ? ಗುತ್ತಿಗೆದಾರರ ನಿರ್ಲಕ್ಷ್ಯ, ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ರಸ್ತೆ ಕಳಪೆ ಕಾಮಗಾರಿ ಆಗಿದೆಯೇ? ಉದ್ಘಾಟನೆಗೆ ಮುನ್ನವೇ ಸುಮಾರು 15 ಜನರನ್ನು ಬಲಿ ಪಡೆದಿರುವಂತಹ ಈ ಒಂದು ಚೆನ್ನೈ ಬೆಂಗಳೂರು ಕಾರಿಡಾರ್ ರಸ್ತೆಯ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆಯಾ? ಸುಮಾರು 35,000ರಿಂದ 40,000 ಕೋಟಿ ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಮಾಡಿರುವಂಥ ರಸ್ತೆ ಪ್ರತಿದಿನ ಒಂದೊಂದಲ್ಲ ಅಪಘಾತವಾಗಿ ಬಾಳಿ ಬದುಕಬೇಕಾದಂಥವರನ್ನು ಬಲಿ ಪಡಿತಾ ಇದ್ರೂ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾದ ಸಂಸದರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, NHAI ಅಧಿಕಾರಿಗಳಿರ್ಬೋದು, ಗುತ್ತಿಗೆದಾರರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸ್ಪೀಡ್ ಲಿಮಿಟ್ಸ್ ಇಲ್ಲ. ಯಾಕಂದರೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಇವತ್ತು ದೇವನಹಳ್ಳಿಯಿಂದ AGF ಏನು ಚೆನ್ನೈಗೆ ರೋಡ್ ಹೋಗ್ತಾ ಇದೆ, ಅದರಲ್ಲಿ ಇತಿಮಿತಿ ಏನೂ ಇಲ್ಲ. ಎಷ್ಟು ವೇಗ ಹೋಗ್ತಾರೆ ಅಂತ ಹೇಳಿದ್ರೆ ಅದೇನೇನಂದರೆ ಇಲ್ಲಿನ NHAI ಅಧಿಕಾರಿಗಳು ಮತ್ತು ಸಂಸದರು ಬಂದ್ಬಿಡ್ತಾರೆ, ಇದರ ಮೇಲೆ ದ್ವಿಚಕ್ರ ವಾಹನಗಳು ಹೋಗೋದು ಬೇಡ, ಟ್ಯಾಕ್ಟ್ರಿಗಳು ಹೋಗೋದು ಬೇಡ. ಅಲ್ಲ ಸ್ವಾಮಿ, ರೈತರ ಕೃಷಿ ಜಮೀನನ್ನು ನೀವು ಭೂ ಸ್ವಾಧೀನ ಮಾಡಿಕೊಂಡು ರಸ್ತೆ ಮಾಡಿದ್ದೀರಾ. ನೀವು ರೈತರಿಗೆ ಅವಕಾಶ ಕೊಡಿಲ್ಲ ಅಂತ ಹೇಳಿದ್ರೆ ಇಲ್ಲೇನು ಶ್ರೀಮಂತರಿಗೆ ರಾಜಕಾರಣಿಗಳಿಗೆ ಮಾತ್ರ ರಸ್ತೆ ಮಾಡಿದ್ದೀರಾ? ಅಂದರೆ ಜನಸಾಮಾನ್ಯರ ಪ್ರಾಣ ತೆಗೆಯೋಕ್ಕೆ ಈ ರಸ್ತೆ ಮಾಡಿದ್ದೀರಾ? ಈ ರಸ್ತೆ ಸಂಪೂರ್ಣವಾಗಿ ಕಾಮಗಾರಿಯ ಮುಗಿಯುವವರೆಗೂ ಯಾಕೆ ನೀವು ಈ ರಸ್ತೆಯಲ್ಲಿ ವಾಹನಗಳು ಓಡಾಡಲು ಬಿಡ್ತಾ ಇದ್ದೀರಾ? ಪ್ರಾಣ ಯಾಕೆ ತೆಗಿತಾ ಇದ್ದೀರಾ? ಇನ್ನೂ ಡೈವರ್ಷನ್ಸ್ ಆಗಿಲ್ಲ. ದೇವನಹಳ್ಳಿಯಲ್ಲಿ ಹತ್ತಿದ್ರೆ ಇಲ್ಲಿ ಸ್ಪೀಡಲ್ಲಿ ಮಿಡ್ತಾರೆ. ಎಷ್ಟು ಸ್ಪೀಡಲ್ಲಿ ಬರ್ತಾರೆ? 200, 250, 280 ಸ್ಪೀಡಲ್ಲಿ ಬಂದು ಇವತ್ತು ಅಪಘಾತಗಳಾಗಿದೆ. ಅಲ್ಲ ಸ್ವಾಮಿ, ಪ್ರಾಣ ಕಳೆದುಕೊಂಡಿರುವ ಕುಟುಂಬಗಳಿಗೆ ರಕ್ಷಣೆ ಯಾರು ಸ್ವಾಮಿ? ಅವರ ಜೀವನ, ಅವರ ಕುಟುಂಬದ ರಕ್ಷಣೆ ಮಾಡೋರು ಯಾರು? ಸಂಸದರೇ, ಜನಪ್ರತಿನಿಧಿಗಳ NHAI ಅಧಿಕಾರಿಗಳಿಗೆ ಗುತ್ತಿಗೆದಾರರೇ. ಒಂದು ಕಡೆ ಕೆರೆಗಳೆಲ್ಲ ನಾಶ ಮಾಡಿಬಿಟ್ರಿ, ಇನ್ನೊಂದು ಕಡೆ ರೈತರ ಜಮೀನನ್ನು ನಾಶ ಮಾಡಿದ್ರಿ. ಯಾಕಂದರೆ ಇವತ್ತು ಎಲ್ಲಿ ಡೈವರ್ಷನ್ ಕೊಟ್ಟಿಲ್ಲ, ರೆಸ್ಟ್ ಏರಿಯಾ ಅಂತೇಳಿ ಕೊಟ್ಟಿದ್ದೀರಾ. ಆ ರೆಸ್ಟ್ ಏರಿಯಾ ಬಿಟ್ಟು ಇನ್ನೆಲ್ಲಿ ರೆಲ್ಲಕ್ಕಾಗಲ್ಲ. ರೈತರ ಉಳಿಕೆ ಜಮೀನುಗಳು ಬರಬೇಕಾದ್ರೆ ಹಳ್ಳಿ ಬಿಟ್ಟು ಹಳ್ಳಿ ಅಂದರೆ 10 ಕಿಲೋಮೀಟ್ರ್ ಬರಬೇಕು. ಅಂಥ ಪರಿಸ್ಥಿತಿ ಇದೆ ಇಲ್ಲಿ. ಅಲ್ಲ, ಇದು ಸಾವಿನ ಹೆದ್ದಾರಿಯೋ ಜನಪರ ಹೆದ್ದಾರಿಯೋ ನಮಗಂತೂ ಗೊತ್ತಾಗ್ತಲ್ಲ. ಇದಕ್ಕೆ ಹೊಣೆಗಾರರು ಯಾರು? ಈ ರಸ್ತೆಯಲ್ಲಿ ಆಗುತ್ತಿರುವ ಪ್ರಾಣ ಹಾನಿಗಳಿಗೆ ಹೊಣೆಗಾರರು ಯಾರು? ಗುತ್ತಿಗೆದಾರರ, NHAI ಅಧಿಕಾರಿಗಳ, ಇಲ್ಲ ಭೂಮಿ ಕೊಟ್ಟ ರೈತರ ತಪ್ಪ, ಇಲ್ಲ ಸಂಸದರ ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿನ? ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಕಾರಿಡಾರ್ ರಸ್ತೆಯಲ್ಲಿ ಆಗುತ್ತಿರುವ ಅಪಘಾತಗಳಿಗೆ ನೇರ ಹೊಣೆ ಯಾರು? ಕಾರಣ ಏನು ಅಂತೇಳಿ ತಿಳಿಯಲು ಒಂದು ವಿಶೇಷವಾದ ವೈಜ್ಞಾನಿಕವಾಗಿ ಪ್ರಾಮಾಣಿಕವಾಗಿ ತನಿಖೆ ಮಾಡುವ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಈ ರಸ್ತೆಯಲ್ಲಿ ಆಗುತ್ತೋ ಅಪಘಾತಗಳಿಗೆ ಮುಕ್ತಿ ಕೊಟ್ಟು ಜನಸಾಮಾನ್ಯರ ಅಮೂಲ್ಯವಾದ ಪ್ರಾಣವನ್ನು ರಕ್ಷಣೆ ಮಾಡಬೇಕು. ಇಲ್ಲವಾದರೆ ದಯವಿಟ್ಟು ಹೇಳ್ತಾ ಇದ್ದೀವಿ, ರೈತ ಸಂಘದಿಂದ ಬೃಹತ್ ಈ ಒಂದು ರಸ್ತೆ ಕಾಮಗಾರಿ ನಡೀತಿರುವಂಥ ಸಂಪೂರ್ಣವಾದ ರಸ್ತೆಯ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದಕ್ಕೂ ಎಚ್ಚರಿಕೆಯನ್ನು ಜನಪ್ರತಿನಿಧಿಗಳಿಗೆ, ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ.